ದಾನ ಕೋರುವ ನೆಪದಲ್ಲಿ ಒಂಟಿ ಮನೆಗೆ ನುಗ್ಗಿದ್ರು ನಕಲಿ ಸ್ವಾಮೀಜಿಗಳು. ನಾವು ಮಠದವರು ಹೆಚ್ಚಿನ ಧನ ಸಹಾಯ ನೀಡಿ ಅಂತ ಬೇಡಿಕೆಯನ್ನು ಇಡುತ್ತಾರೆ. ನೋಡಿ, ನಕಲಿ ಕಾವಿಧಾರಿಗಳು ನಿಮ್ಮ ಮನೆಗೂ ಕೂಡ ಬರಬಹುದು ಮುಂದಿನ ದಿನಗಳಲ್ಲಿ. ಬಿ ಅಲರ್ಟ್. ಯಾಕಂತ ಹೇಳಿದ್ರೆ ಈ ಸೋಗ್ ಹಾಕೊಂಡು ಬರ್ತಾರೆ, ಅಲ್ಲಿ ನಿಮಗೆ ವಂಚನೆ ಮಾಡೋದಕ್ಕಂತ ಸ್ಕೆಚ್ ಹಾಕಿರ್ತಾರೆ. ನಾವು ಮಠದವರು ದಾನ ಕೊಡಿ ಅದು ಇದಂತ ಹೇಳ್ತಾರೆ. ಆದರೆ ತಕ್ಷಣ ಎಚ್ಚೆತ್ತು ಗ್ರಾಮಸ್ಥರಿಗೆ ಮಾಹಿತಿ ತಿಳಿಸಿದ್ದಾರೆ ಆ ಮಹಿಳೆ. ಈ ವೇಳೆ ಪರಾರಿಯಾಗಲು ಯತ್ನಿಸಿದ್ರು ನಕಲಿ ಕಾವಿಧಾರಿಗಳು. ಐವರಿಗೆ ಗೂಸಾ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರು. ಹಾಸನದ ಸೋಮಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕಾವಿಧಾರಿಯಾಗಿದ್ದ ಇಬ್ಬರು ಹಾಗೆ 3 ಸಹಚರನನ್ನು ಬಂಧಿಸಲಾಗಿದೆ. ನವೆಂಬರ್ 3ರಂದು ಕಲ್ಲುಂಡಿ ಗ್ರಾಮಕ್ಕೆ ಭಿಕ್ಷೆ ಕೇಳುವ ನೆಪದಲ್ಲಿ ಬಂದಿದ್ರು ಇದೇ ಐವರು. ಅಂದು ಪಿಸ್ತೂಲ್ ತೋರಿಸಿ ಪರಾರಿಯಾಗಿದ್ದವರು ಇವತ್ತು ಲಾಕ್ ಆಗಿದ್ದಾರೆ. ನೋಡಿ, ಕಾರಲ್ಲೇ ಬಂದಿದ್ದಾರೆ ಇವರು. ಮೋಸ್ಟ್ಲಿ ಐಷಾರಾಮಿ ಕಳ್ಳರು ಅಂತ ಅನ್ನಿಸ್ತಾ ಇದೆ. ಮೊನ್ನೆ ಇದೇ ರೀತಿಯಾಗಿ ಪಿಸ್ತೂಲ್ ತೋರಿಸಿ ಅಲ್ಲಿ ದರೋಡೆ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದರು. ಪರಾರೆ ಕೂಡ ಆಗಿದ್ದರು. ಅಂದರೆ ಭಿಕ್ಷೆ ಕೇಳುವಂಥ ನೆಪದಲ್ಲಿ ಕಲ್ಲುಂಡಿ ಗ್ರಾಮಕ್ಕೆ ಬಂದಿದ್ದರು. ಈಗ ಅದೇ ಐವರು ಕಾವಿದಾರಿಗಳು, ಅದರಲ್ಲಿ 3 ಜನ ಕಾವಿ ಬಟ್ಟೆ ತೊಟ್ಟಂಥವ್ರು, ಇನ್ನು ಉಳಿದಂಥವ್ರು ಸಹಚರರು. ಹಾಸನದ ಸೋಮಶೆಟ್ಟಿಹಳ್ಳಿ ಗ್ರಾಮಕ್ಕೆ ಬಂದಿದ್ದರು. ಆ ಮಹಿಳೆ ಮನೆಗೆ ಹೋಗಿದ್ದರು. ನಾವು ಹಾಗೆ ಈ ಮಠದವರು ಆ ಮಠದವರು, ಜೊತೆಗೆ ನಮಗೆ ಮಠ ಕಟ್ತಾ ಇದ್ದೀವಿ, ಗೋಶಾಲೆ ಮಾಡ್ತಾ ಇದ್ದೀವಿ, ಉದ್ಧಾರ ಮಾಡ್ತೀವಿ, ನಾವು ಸಹಾಯ ಮಾಡ್ತಾ ಇದ್ದೀವಿ ಬಡಬಗ್ಗರಿಗೆ, ನೀವು ಸ್ವಲ್ಪ ಸಹಾಯ ಮಾಡಿ, ಕಾಳು ಕಡಿ ಕೊಡಿ ಅಂಥೇಳಿ ಆಕೆಯ ಮುಂದೆ ಬೇಡಿಕೆಯನ್ನು ಇಡ್ತಾರೆ. ಆಮೇಲೆ ಅನುಮಾನ ಬಂದು ಅವರ ಮಾತುಗಳನ್ನು ಕೇಳಿ ಡೌಟ್ ಬರುತ್ತೆ ಆ ಮಹಿಳೆಗೆ. ಅದಾದ ಮೇಲೆ ಗ್ರಾಮಸ್ಥರಿಗೆ ಸುದ್ದಿ ಹೋಗುತ್ತೆ. ಅದಾದ ಮೇಲೆ ಅವರ ಕಾರನ್ನು ಅಡ್ಡಗಟ್ಟಿ ಒಂದೆರಡು ಕೊಟ್ಟು ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಯಾಕಂದರೆ ಜಾಸ್ತಿ ಆಗ್ತಾ ಇದ್ದಾವೆ ಇಂತಹ ಘಟನೆಗಳು, ಕಾವಿದಾರಿಗಳು, ಅದರಲ್ಲೂ ನಕಲಿ ಸ್ವಾಮೀಜಿಗಳ ಹಾವಳಿ ಮಿತಿ ಮೀರ್ತಾ ಇದೆ.